ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ ಸಿ.ಎನ್. ಮಂಜುನಾಥ್ ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು. ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಸಿ.ಎನ್. ಮಂಜುನಾಥ್ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ನಾಮಪತ್ರವನ್ನು ಸಲ್ಲಿಸಿದರು. ಅಪಾರ ಸಂಖ್ಯೆಯ ಜನಸ್ತೋಮದೊಂದಿಗೆ ಸಮಾವೇಶವನ್ನು ಸಂಪನ್ನಗೊಳಿಸಿದರು. ಏನು ಹೇಳ್ತಾರೆ ಕೇಳೋಣ. ಡಾಕ್ಟರ್, ಆಪರೇಷನ್ ಸಕ್ಸಸ್ ಹೇಗೆ? ಅಲ್ಲ, ಇವತ್ತು ನಾನು ನಾಮಪತ್ರ ಸಲ್ಲಿಸುವ ದಿನ ಇಷ್ಟು ಜನಸ್ತೋಮ, ಒಂದು ಜನಸಾಗರವೇ ಹರಿದು ಬಂದಿತ್ತು. ಇದು ಕೇವಲ ಜನಸಾಗರ ಮಾತ್ರ ಅಲ್ಲ, ಒಂದು ಮನಸ್ಸು ಮತ್ತು ಹೃದಯದ ಜೊತೆಗೆ ಜನಸಾಗರ ಬಂದಿತ್ತು. ಮತ್ತು ಕಾರ್ಯಕರ್ತರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಮತ್ತು ಮತದಾರರಲ್ಲಿ ಒಂದು ಜೋಶ್ ಇದೆ. ಅಂದರೆ ಅವ್ರ ಉತ್ಸಾಹ ನೋಡ್ಬೋದು. ಯಾಕೆಂದರೆ ಇವತ್ತು ಉರಿ ಬಿಸಿಲು, ಬಹುಶಃ ಇವತ್ತು 39-40 ಡಿಗ್ರಿ ಟೆಂಪ್ರೇಚರ್ ಇರಬೇಕು. ಅದನ್ನೂ ಸಹಿಸಿಕೊಂಡು ಇವತ್ತು ಸೂರ್ಯನಿಗೆ ಸವಾಲು ಹಾಕಿ ಇವತ್ತು ಇಷ್ಟು ಜನ ಯಾಕೆಂದರೆ ಯಾರೂ ಕೂಡ ಅವರಿಗೆ ಮನಸ್ಸಿಲ್ಲದೆ ಇದ್ದರೆ ಇಂಥ ಅಡ್ವರ್ಸು ಯಾವುದು ಇಷ್ಟು ಬಿಸಿಲಲ್ಲಿ ಯಾರೂ ಕೂತ್ಕೊಳ್ಳಲ್ಲ, 3 ಗಂಟೆ ಕೂತ್ಕೊಳ್ಳಲ್ಲ. ಸೊ ಅದರಿಂದ ನನಗನ್ಸುತ್ತೆ ಅವರು ಮನಸ್ಸು ಮಾಡಿದ್ದಾರೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಹಾರ್ಟ್ ಸ್ಪೆಷಲಿಸ್ಟ್ಗೆ, ಯಾಕೆಂದರೆ ಬೇರೆ ಬೇರೆ ಮಂಜುನಾಥ್ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಹೃದಯ ತಜ್ಞರಿಗೆ ಮತ ಹಾಕಬೇಕು, ಕಮಲದ ಗುರುತಿಗೆ ಮತ ಹಾಕಬೇಕು, BJP JDS ಮೈತ್ರಿಗೆ ಮತ ಹಾಕಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ. ಬದಲಾವಣೆಯ ಗಾಳಿ ಇದೆ ಮತ್ತು ಗೆಲುವಿನ ಗಾಳಿ ಕೂಡ ನಾನು ನೋಡ್ತಾ ಇದ್ದೀನಿ. ಸರ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆ ಕಡೆಯಿಂದ ನಾವು ಬರ್ತಾ ಇದ್ವಿ, ಸಾಕಷ್ಟು ಸಂಖ್ಯೆ ಜನನೇ ಮಾತಾಡ್ಕೊಳ್ತಾ ಇದ್ರು. ಮೊನ್ನೆ DK ಸುರೇಶ್ ಅವರು ನಾಮಿನೇಷನ್ ಮಾಡುವಾಗ ಇಷ್ಟು ಜನ ಸೇರಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮಂಜುನಾಥ್ ಅವ್ರಿಗೆ ಸೇರಿದ್ದಾರೆ ಅಂತ. ಗೆದ್ದಾಯ್ತಾ ಸರ್ ನೀವು? ಇವಾಗ ಯಾವಾಗಲೂ ಅಷ್ಟೇ ನಾವು ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು, ಗೊತ್ತಾಯ್ತಾ? ಅಂದರೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದು ಇವೆಲ್ಲ ಚುನಾವಣೆನೇ. ಸೊ ಅದರಿಂದ ಬಟ್ ಆತ್ಮವಿಶ್ವಾಸ ಮತ್ತು ಗೆಲುವಿನ ವಿಶ್ವಾಸ ಅಂತೂ ಇದೆ. ಜನರು ನನಗೆ ಆಶೀರ್ವಾದ ಮಾಡ್ತಾರೆ, ನನ್ನನ್ನು ಸಂಸತ್ತಿಗೆ ಕಳಿಸ್ಕೊಡ್ತಾರೆ, ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ತಾರೆ ಅನ್ನುವ ವಿಶ್ವಾಸ ಅಂತೂ ಚೆನ್ನಾಗಿದೆ. ಸರ್, ರಾಜಕಾರಣಿ ಆಗೋದಕ್ಕಿಂತ ಮುಂಚೆ ತಾವೊಬ್ಬ ಡಾಕ್ಟರ್, ಬಿಯಾಂಡ್ ಪೊಲಿಟಿಕ್ಸ್, ಈಗ ಇಲ್ಲಿ ಏನು ಚಾಲೆಂಜ್ ಅನ್ನಿಸ್ತಾ ಇದೆ ಸರ್ ತಮಗೆ, ನೇರವಾಗಿ ಹೇಳೋದಾದರೆ? ಅಲ್ಲ, ಇವಾಗ ಏನಂದರೆ ಇವನ್ನು ನಾನು ಹೃದ್ರೋಗ ತಜ್ಞನಾಗಿ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ನಾನು ಹೆಚ್ಚು ಜನಸಂಪರ್ಕ ನನಗಿತ್ತು. ಬಹುಶಃ ನಾನು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಮತ್ತು 8 ಲಕ್ಷ ಇವರು ಆಪ್ರೇಷನ್ಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಸುಮಾರು 2 ಕೋಟಿ ಜನರ ಸಂಪರ್ಕಕ್ಕೆ ಬಂದಿದ್ದೇನೆ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಜನರ ವೈದ್ಯ ಆಗಿದ್ದೇನೆ. ಹೃದ್ರೋಗ ತಜ್ಞನಾಗಿ ಜನರ ವೈದ್ಯ. ನಾನು ನನ್ನ ರೂಮಲ್ಲೇ ಕೂತ್ಕೊಂಡು ಜಾಸ್ತಿ ಕೆಲಸ ಮಾಡಿಲ್ಲ. ಹೀಗಾಗಿ ಇದು ಅಂದರೆ ಚುನಾವಣೆ ಇದು ಕೂಡ ಅಲ್ಲಿ ಆವಾಗ ಏನಾಗ್ತಿತ್ತು, ಆಸ್ಪತ್ರೆಯಲ್ಲಿ ರೋಗಿಗಳು ಮುತ್ಕೋತಾ ಇದ್ರು, ಈಗ ನಮ್ಮ ಜನರು ಮುತ್ಕೋತಾ ಇದ್ದಾರೆ, ವೋಟರ್ಸ್ ಮುತ್ಕೋತಾ ಇದ್ದಾರೆ. ಸರ್, ಪೊಲಿಟಿಕಲ್ ಎಲೆಕ್ಷನ್ ಆಪರೇಷನ್ ಸಕ್ಸಸ್ ಆಗಿ ನೀವು ಗೆಲ್ತೀರಿ ಅನ್ನೋಂಥ ಭಾವನೆ ಇದೆಯಾ? ಏನು ಹೇಳ್ತೀರಿ ಸರ್? ಅಲ್ಲ, ಈಗ ಈ ಜನಸ್ತೋಮ ನೋಡಿದರೆ, ಈ ಜನರ ರೆಸ್ಪಾನ್ಸ್ ನೋಡಿದರೆ, ಜನರ ಭಾವನೆಗಳನ್ನು ನೋಡಿದರೆ, ಅವರ ಉತ್ಸಾಹ ನೋಡಿದರೆ, ಸೊ ಒಂದು ವಿಶ್ವಾಸ ಅಂತೂ ಇದೆ. ಆಲ್ ದ ಬೆಸ್ಟ್ ಡಾಕ್ಟರ್ ಮಂಜುನಾಥ್ ಸರ್. ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು, ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಲ್ತೀವಿ, ಜನಸ್ತೋಮ ಆ ಒಂದು ಸಂದೇಶವನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ರಾಮನಗರ.